ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಬೆಸ್ಟ್ ಹೆಲ್ದಿಯಾದಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನು ಹೆಂಗೆ ಮಾಡೋದು ಅಂತ ನೋಡೋಂಬರಿ. ಅದಕ್ಕೆ ನಾನು ಇಲ್ಲೊಂದು ಅರ್ಧ ಕಪ್ದಷ್ಟು ನೀರು ಕುದಿಯೋಕ್ಕಿಟ್ಟೀನಿ. ನಂತರ ಈ ಕಡೆ ನಾನು ಚೆನ್ನಾಗಿ ಬೇಳೆಯನ್ನು ತೊಳೆದು ನೆನೆಲಕ್ಕಿಟ್ಟೀನಿ. ಹಾಗೆ ಒಂದು 2 ಕಪ್ದಷ್ಟು ಜೋಳದ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಜ್ವೇನ, ಈ ಬಿಸಿ ನೀರು ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ಇದು ನಾದೋದಾದ್ಮೇಲೆ ಒಂದು ಅರ್ಧ ತಾಸು ನೆನೆ ಹಾಕಿಬಿಟ್ಟು ಇನ್ನೊಂದು ಈ ಕಡೆ ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ, ಜೀರಿಗೆ, ಕುಟ್ಟದಂಥ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಕರಿಬೇವು, ಈ ಚೆನ್ನಾಗಿ ನೆನೆಸಿದಂಥ ಚೆನ್ನಾಗಿ ಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸಿ ಸ್ವಲ್ಪ ಬಿಸಿ ನೀರು ಹಾಕಿ ಕುದಿಯಾಕೆ ಬಿಡೋದು. ಅದು ಕುದಿಯೋದ್ರೊಳಗೆ ಉಪ್ಪು, ಸ್ವಲ್ಪ ಶೇಂಗಾದ ಕಾಳು ಹಾಕೋದು. ನೆಕ್ಸ್ಟ್ ಈ ಕಡೆ ಈ ರೀತಿ ಈ ಜೋಳದ ಹಿಟ್ಟಿಂದು ವಡೆಗಳನ್ನು ತಟ್ಕೋಬೇಕು. ಆಮೇಲೆ ಕುದಿಯುವಂಥ ನೀರ್ದು ಹಾಕಿ ಗಟ್ಟಿ ಆಗೋರಿಗೆ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿರಿ, ಈ ರೀತಿ ಕುದ್ಮೇಲೆ ಗಟ್ಟಿ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಗಿತ್ತು ನಮ್ಮದು ಇದು ನಾಷ್ಟಾನೇ ಅನ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.